ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸೋಮಶೇಖರ್ ಬಿರಾದರ್ ಹಾಗೂ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತನ ಅಧ್ಯಕ್ಷರಾದ ರಾಜ್ಕುಮಾರ್ ಮಾಳ್ಗೆ ಅವರ ನೇತೃತ್ವದಲ್ಲಿ ಬೀದರ್ನ ಖಾಸಗಿ ಹೋಟೆಲ್ ಆವರಣದಲ್ಲಿ ಬೀದರ್ನ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಬಹಳ ಅದ್ದೂರಿಯುತವಾಗಿ ಹಮ್ಮಿಕೊಳ್ಳಲಾಯಿತು. ಸಂಸದ ಸಾಗರ್ ಖಂಡ್ರೆ ಅವರಿಗೆ ಉಭಯ ಅಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡಿ ಸಂಸದರು ಹಿಡಿದ ಕಾರ್ಯಗಳೆಲ್ಲ ಯಶಸ್ಸು ಕಾಣುವಂತೆ ವೈದಿಕರೆಲ್ಲ ಸಾಮೂಹಿಕವಾಗಿ ಮಂತ್ರ ಘೋಷಗಳನ್ನು ಪಠಿಸುವ ಮೂಲಕ ಅಡಿಯಿಂದ ಮುಡಿಯವರೆಗೂ ಸಾಗರ್ ಖಂಡ್ರೆ ಅವರಿಗೆ ಹೂವಿನ ಸುರಿಮಳೆ ಸುರಿಸುವ ಮೂಲಕ ಸಾಗರ್ ಖಂಡ್ರೆ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಇದೇ ವೇಳೆ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಪದ್ಧತಿ ಜಾರಿ ಮಾಡುವುದಾಗಿ, ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಾಗಿ, ಸರ್ಕಾರಿ ನೌಕರರ ಭವನ ನವೀಕರಣಕ್ಕೆ ಹಾಗೂ ತಂಗುದಾಣ ನಿರ್ಮಿಸಲು ಅನುದಾನ ಬಿಡುಗಡೆ ಮಾಡುವುದಾಗಿ ಹಾಗೂ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಂಸದರಿಗೆ ಮನವಿ ಪತ್ರವನ್ನು ಇದೇ ವೇಳೆ ಸಲ್ಲಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಸಂಸದರಾದ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಸರ್ಕಾರ ಹಾಗೂ ಜನರ ಮಧ್ಯೆ ಕೊಂಡಿಯಾಗಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಯಾವುದೇ ಯೋಜನೆಗಳಿದ್ರೂ ಕೂಡ ಅದನ್ನ ಜನರವರೆಗೆ, ಜನರ ಮನೆ ಬಾಗಿಲಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸವನ್ನ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ಏನೇ ಸಮಸ್ಯೆಗಳಿದ್ರೂ ಕೂಡ ಹಿಂದೆ ಮುಂದೆ ನೋಡದೆ ನನಗೆ ಬಂದು ಭೇಟಿ ಮಾಡುವುದಾಗಿ, ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದಾಗಿ ತಿಳಿಸಿದರು. ಈಗಾಗಲೇ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿ ಮಾಡಲು ಸಾಕಷ್ಟು ಬಾರಿ ಮನವಿ ಮಾಡಿದ್ದು, ಇದರ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತುವುದಾಗಿ ಭರವಸೆಯನ್ನು ವ್ಯಕ್ತಪಡಿಸಿದರು. ಗ್ರಾಮ ಆಡಳಿತ ಲೆಕ್ಕಾಧಿಕಾರಿಗಳ ಬೇಡಿಕೆಗಳನ್ನು ತಂದೆಯವರಾದ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತಂದಿದ್ದು, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬಗೆಹರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಎಲ್ಲರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುವುದಾಗಿ ತಿಳಿಸಿದರು. ನನಗೆ ಪ್ರೀತಿಯಿಂದ ಸತ್ಕರಿಸಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಸಂಸದ ಸಾಗರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಮಾರ್ಗದರ್ಶಕರಾದ ರಾಜಶೇಖರ್ ಬಿರಾದರ್ ಚಿದ್ರಿ ಅವರು ಮಾತನಾಡಿ, ಸರ್ಕಾರಿ ನೌಕರರು ಅನೇಕ ಸಮಸ್ಯೆಗಳನ್ನು ಹೊಂದಿದ್ದಾರೆ. ಒತ್ತಡದ ಮಧ್ಯೆ ಕೆಲಸ ಮಾಡುವ ಸರ್ಕಾರಿ ನೌಕರರು ಇತ್ತೀಚೆಗೆ ಹೆಚ್ಚಿನ ಬ್ಲಾಕ್ ಮೇಲ್ಗಳಿಗೆ ಒಳಗಾಗ್ತಾ ಇದ್ದಾರೆ, ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅದಕ್ಕಾಗಿಯೇ ಏನೇ ಸಮಸ್ಯೆಗಳಿದ್ರೂ ನೌಕರರ ಸಂಘ ಅದನ್ನ ಬಗೆಹರಿಸಲಿಕ್ಕೆ ಯಾವಾಗಲೂ ಸಿದ್ಧವಿದೆ ಎಂದು ತಿಳಿಸಿದರು. ಸರ್ಕಾರಿ ನೌಕರರ ಸಂಘದಲ್ಲಿ 1500 ನೌಕರರಿದ್ದು ಅವರಿಗೆ ಅವರದ್ದೇ ಆದ ಸಮಸ್ಯೆಗಳಿವೆ. ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸಾಧ್ಯವಿಲ್ಲ. ಹಾಗಾಗಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಇದೇ ವೇಳೆ ಸಂಸದರಿಗೆ ಮನವಿ ಮಾಡಿದರು. ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿ ಮಾಡುವುದಾಗಿ, ನಿವೃತ್ತಿ ಹೊಂದಿದ ನೌಕರರಿಗೆ ಶೀಘ್ರದಲ್ಲಿ ಅವರಿಗೆ ಸಿಗಬೇಕಾದ ಸೌಲಭ್ಯ ಸಿಗುವಂತೆ ಮಾಡುವುದಾಗಿ, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 371G ಅಡಿಯಲ್ಲಿ ಸಿಗಬೇಕಾದ ಸೌಲಭ್ಯ ಶೀಘ್ರ ರೀತಿಯಲ್ಲಿ ಕಲ್ಪಿಸುವುದಾಗಿ ಈ ವೇಳೆ ಮನವಿ ಮಾಡಿದರು. ಮುಂದುವರೆದು ಮಾತನಾಡಿದ ಅವರು, ಬೀದರ್ ನಗರದಲ್ಲಿರುವ ಸರ್ಕಾರಿ ನೌಕರರ ಭವನ ನವೀಕರಣಕ್ಕೆ ಹಾಗೂ ಹೊರಗಿನಿಂದ ಬರತಕ್ಕಂಥ ಸರ್ಕಾರಿ ನೌಕರರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಇಲ್ಲ. ಹಾಗಾಗಿ ತಂಗುದಾಣ ನಿರ್ಮಿಸಲು ಅನುದಾನ ಬಿಡುಗಡೆ ಮಾಡುವುದಾಗಿ ಈ ಮೂಲಕ ಮನವಿ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಬಿರಾದರ್, ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಅಧ್ಯಕ್ಷರಾದ ರಾಜ್ಕುಮಾರ್ ಮಾಳ್ಗೆ, ನೌಕರರ ಸಂಘದ ಕಾರ್ಯದರ್ಶಿ ಪ್ರಭುಲಿಂಗ್ ತುಗಾವೆ, ಕಾರ್ಯಾಧ್ಯಕ್ಷರಾದ ಶಿವರಾಜ್ ಕಪ್ಲಾಪುರಿ, ಖಜಾಂಚಿ ದೇವಪ್ಪ ಚಾಂಬೋಳ್, ಉಪಾಧ್ಯಕ್ಷರಾದ ಗೌತಮ್, ಗೌರವಾಧ್ಯಕ್ಷರಾದ ಸೂರ್ಯಕಾಂತ್ ಬಿರಾದರ್ ಸೇರಿದಂತೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು, ಪದಾಧಿಕಾರಿಗಳು, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೂಡ ನಾನು ನಿಮಗೆ ಹೇಳೋದಕ್ಕೆ ಬಯಸುತ್ತೇನೆ. ಅದ್ರ ಜೊತೆ ಈಗಾಗಲೇ ಎಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು ಅವ್ರ ಫೋನ್ದಿಂದ ಅವರು 15-20 ಆ್ಯಪ್ಗಳದಾವ, ಅವ್ರು ಎಲ್ಲ ಕಡೆ ಹೋಗಿ ಸರ್ವೆ ಮಾಡ್ಲಿಕ್ಕೆ ಅವ್ರಿಗೆ ಸಮಸ್ಯೆ ಆಗ್ತದೆ. ಅವ್ರಿಗೆ ಅಲ್ಲಿ ಅದೇ ಒಂದು ಹಳ್ಳಿ ಗ್ರಾಮದಲ್ಲಿ ಒಂದು ಆಫೀಸು ಅಥವಾ ಏನಾದರೂ ಬೇಕು ಅಂತ ಸಾಕಷ್ಟು ಬೇಡಿಕೆಗಳು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬ್ರ ಥ್ರೂ ನಾನು ಈಗಾಗಲೇ ಮುಗಿಸಿದ್ದೀನಿ. ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅವರ ಸಮಸ್ಯೆಗಳನ್ನು ಸ್ಪಂದಿಸುವುದಕ್ಕೆ. ಇದ್ರ ಜೊತೆ ಸಾಕಷ್ಟು ಬೇರೆ ಅರ್ಜಿ ಕೂಡ ಬಂದಿತ್ತು. ಈಗೇನು ನ್ಯೂ ಪೆನ್ಷನ್ ಸ್ಕೀಮ್ ಇದೆ ಅದನ್ನು ನೀವು OPS ಮಾಡಿರಿ, ಓಲ್ಡ್ ಪೆನ್ಷನ್ ಸ್ಕೀಮ್ ಮಾಡಿರಿ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತಂತ. ಅದನ್ನು ಕೂಡ ನಾನು ಸಂಸತ್ನಲ್ಲಿ ಎತ್ತಿ ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ನಿಮಗೆ ಬಯಸುತ್ತೇನೆ. ಇದ್ರ ಜೊತೆ ಇನ್ನೂ ಸಾಕಷ್ಟು ಸುಮಾರು ಸಮಸ್ಯೆಗಳು ಇರ್ತವೆ. ಅದಕ್ಕೆ ಇದೇ ರೀತಿ ನೀವು ಯಾವಾಗಲೂ ಬಂದು ಭೇಟಿ ಮಾಡಿ ಹೇಳ್ಬೋದು. ಯಾಕಂತಂದರೆ ಯಾವುದೇ ಸರ್ಕಾರದ ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಸರ್ಕಾರಿ ನೌಕರಿಂದನೇ ಆಗ್ಬೋದು, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ನೀವೇ ಬೆನ್ನೆಲುಬಾಗಿ ನೀವು ಎಲ್ಲ ಕೆಲಸ ಮಾಡ್ತಾ ಇದ್ರಿ. ಇದಕ್ಕೆ
ನಿಮಗೆ ನಾವು ಏನು ಬೆಂಬಲ ಕೊಡಬೇಕು, ಸಪೋರ್ಟ್ ಕೊಡಬೇಕು, ಅದು ಭಾಳ ಇಂಪಾರ್ಟೆಂಟು. ನಿಮಗೆ ಆ ಸಪೋರ್ಟ್ ಸಿಕ್ಕಿಲ್ಲ ಅಂತಂದರೆ ಜನರಿಗೆ ಏನೇ ಯಾವುದೇ ಸರ್ಕಾರದ ಒಂದು ಯೋಜನೆ ಇರ್ಬೋದು, ಒಂದು ಯಾವುದೇ ಒಂದು ಕೆಲಸ ಇರ್ಬೋದು, ಅದು ಆಗ್ಲಕ್ಕೆ ಸಾಧ್ಯ ಇರಲ್ಲ. ಅದಕ್ಕೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಏನಾದರೂ ಬಂತು ಅಂತಂದರೆ ಇದೇ ರೀತಿ ನಾವು ಕೂಡ ಎಷ್ಟಾಯ್ತು ಅಷ್ಟು ನಾವು ಸ್ಪಂದಿಸ್ತಾ ಬರ್ತೀವಿ. ನಿಮಗೆ ಬೆನ್ನೆಲುಬಾಗಿ ನಾವು ನಿಂತು ನಾವು ನಿಮ್ಮ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಂಬುದು ಕೂಡ ನಿಮಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಚುನಾವಣೆಯಲ್ಲೂ ಕೂಡ ನೀವು ಎಲ್ಲರೂ ಕೂಡಿ ನೀವು ಒಗ್ಗಟ್ಟಾಗಿ ನಮಗೆ ಬೆಂಬಲ ಕೊಟ್ಟಿದ್ದೀರಿ. ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ಪ್ರಚಂಡ ಬಹುಮತದಿಂದ ಇವತ್ತಿನ ದಿವಸ ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಸಂಸದನಾಗಿ ನಾನು ಬಂದಿದ್ದೀನಿ. ಅದಕ್ಕೆ ನಿಮ್ಮ ನಿರೀಕ್ಷೆ ತಕ್ಕಂತೆ ನಾನು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ಈಗಾಗಲೇ ನಾವು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ 50,000ಕ್ಕಿಂತ ಜಾಸ್ತಿ ನಾವು ಮನೆಗಳು ತಂದಿದ್ವಿ. ಅದರಲ್ಲಿ ನೀವು ಹಳೆ ಅವಧಿ ನೋಡಿದರೆ ಹಳೆ ಅವಧಿಯಲ್ಲಿ 5,000 ಕೂಡ ಮನೆ ಬಂದಿರಲಿಲ್ಲ. ಇವಾಗ ನಾವು ಶಿವರಾಜ್ ಸಿಂಗ್ ಚೌಹಾಣ್ ಸರ್ RDPR ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಹೋಗಿ ನಾನು ಭೇಟಿ ಮಾಡಿ ಅವರಿಗೂ ಕೂಡ ನಾನು ಪತ್ರ ಬರೆದಿದ್ದೆ. ಅವರು ಕೂಡ ಸ್ಪಂದಿಸಿ ನಮಗೆ 50,000ಕ್ಕಿಂತ ಜಾಸ್ತಿ ಮನೆಗಳು ಕೂಡ ಕೊಟ್ಟಿದ್ದಾರೆ. ಜೊತೆ ಸರ್ವೆ ಮಾಡ್ಲಿಕ್ಕೂ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ವೆ ಮುಖಾಂತರ ಯಾರ್ಯಾರಿಗೆ ಮನೆಗಳಿಲ್ಲ, ಯಾರ್ಯಾರಿಗೆ ಸೈಟ್ ಇಲ್ಲ, ನಿವೇಶನ ಇಲ್ಲ ಅಂಥವ್ರದ್ದು ಕೂಡ ಹೆಸರು ಹಾಕಿ ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ನಾವು ಮನೆ ಕೊಟ್ಟು ಬೀದರ್ ಜಿಲ್ಲೆ, ಬೀದರ್ ಲೋಕಸಭಾ ಕ್ಷೇತ್ರವನ್ನು ಗುಡಿಸಲು ಮುಕ್ತ ಮಾಡುವ ಒಂದು ನಾವು ಗುರಿ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಟೂರಿಸಂ ಮಿನಿಸ್ಟರು ಗಜೇಂದ್ರ ಸಿಂಗ್ ಶೇಖಾವತ್ ಸರಿಗೂ ಕೂಡ ನಾನು ಭೇಟಿ ಮಾಡಿದ್ದೀನಿ. ಅವರು ಕೂಡ ನಮ್ಮ ಏನು ಕಾಲೇಜ್ ಕ್ಲಾಸ್ಮೇಟ್ ಇದ್ರು, ಅವ್ರ ಮಾಮನೇ ಆಗಬೇಕು. ಅದಕ್ಕೆ ಅವರಿಗೆ ಭೇಟಿ ಮಾಡೋಕೆ ನನಗೂ ಸ್ವಲ್ಪ ಈಸಿ ಆಗಿದೆ. ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಹಿಂದಿನ ಅವಧಿಯಲ್ಲೇ ಪಾಪನಾಶ್ ದೇವಸ್ಥಾನಕ್ಕೆ 22 ಕೋಟಿ ಬಿಡುಗಡೆ ಸ್ಯಾಂಕ್ಷನ್ ಆಗಿತ್ತು, ಆದರೆ ಬಿಡುಗಡೆ ಆಗಿರಲಿಲ್ಲ. ಈಗ ಅದನ್ನು ಕೂಡ ನಾನು ಫಾಲೋ ಮಾಡಿ ಪಾಪನಾಶ್ ದೇವಸ್ಥಾನಕ್ಕೆ 22 ಕೋಟಿ ನಾವು ರಿಲೀಸ್ ಮಾಡಿಸ್ತಾ ಇದ್ದೀವಿ. ಈಗ ಕ್ಯಾಬಿನೆಟ್ ಕೂಡ ಅಪ್ರೂವಲ್ ಆಗಿದೆ. ಈಗ ಕೆಲವು ದಿನಗಳಲ್ಲಿ ಅದನ್ನು ಕೂಡ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗುತ್ತೆ. ಅದ್ರ ಜೊತೆ ಬೀದರ್ ಫೋರ್ಟ್ಗೆ ಕೂಡ ನಾವು 25 ಕೋಟಿ ರೂಪಾಯಿ ನಾವು ತೊಗೊಂಡು ಬಂದಿದ್ದೀವಿ. ಅದ್ರ ಜೊತೆ ಬೇರೆ ಬೇರೆ ಟೂರಿಸಂ ರಿಲೇಟೆಡು ಕೆರೆಗಳಲ್ಲಿ ಬೋಟಿಂಗು, ಭಾಲ್ಕಿ, ಬಸವ ಕಲ್ಯಾಣ ಎಲ್ಲ ಕೆರೆಗಳಲ್ಲಿ ಬೋಟಿಂಗ್ ನಾವು ಒಂದು ವ್ಯವಸ್ಥೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ರ ಜೊತೆ ಟೂರಿಸಂ ನಾವು ಇಂಪ್ರೂವ್ ಮಾಡಿದ್ವಿ. ಎಷ್ಟು ನಾವು ಇಂಪ್ರೂವ್ ಮಾಡೋರ ಅಷ್ಟು ಹೊರಗಡೆಯಿಂದ ಜನ ಬಂದಿದ್ದಾಗ ನಮಗೂ ಕೂಡ ನಮ್ಮ ಎಕಾನಮಿ ಬೆಳೆಯುತ್ತೆ, ನಮಗೂ ಕೂಡ ಆರ್ಥಿಕವಾಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಉದ್ದೇಶದಿಂದ ನಾವು ಎಷ್ಟಾಯ್ತು ಅಷ್ಟು ನಾವು ಟೂರಿಸಮಿಗೆ ಫೋಕಸ್ ಮಾಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಅದ್ರ ಜೊತೆ ಉದ್ಯೋಗ ಬಂದಿದಾಗ ಈಗಾಗಲೇ ನಮ್ಮ ಶ್ರುತಿ ಮೇಡಮ್ ಅವರು ಮಾತಾಡಿದ್ದಾರೆ. ಅವ್ರು ಹೇಳಿದ್ರು ನನಗೂ ಕೂಡ ಗೊತ್ತಿರಲಿಲ್ಲ ಅವರಷ್ಟು ಸುಂದರವಾಗಿ ಮಾತಾಡ್ತಾರಂತೆ, ಅಷ್ಟು ಒಳ್ಳೆ ರೀತಿಯಾಗಿ ಮಾತಾಡ್ತಾರಂತ. ಅವ್ರು ಹೇಳಿದಾರೆ ನಾನು ಕೂಡ ಸಂಸತ್ನಲ್ಲಿ ಎತ್ತಿದೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಬಗ್ಗೆ ಒಂದು ಪ್ರಶ್ನೆ ಇದ್ದಾಗ ಒಂದು ಸಪ್ಲಿಮೆಂಟರಿ ಕ್ವೆಶನ್ ಅವಕಾಶ ನಂಗೆ ಸಿಕ್ಕಿತ್ತು. ನಾನು ಅವಾಗ ಕೇಳಿದೆ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರ ಇರ್ಬೋದು, ಕಲ್ಯಾಣ ಕರ್ನಾಟಕದ ಭಾಗದ ಜನ ಇರ್ಬೋದು, ಅವ್ರ ಡಿಗ್ರಿ ಆದ ತಕ್ಷಣ ಕಲ್ಯಾಣ ಕರ್ನಾಟಕ ಅವ್ರು ಬಿಟ್ಟು ಅವ್ರ ಊರು ಬಿಟ್ಟು ಅವರು ಹೈದರಾಬಾದ್, ಪುಣೆ, ಬೆಂಗಳೂರು, ಮುಂಬೈ ಬೇರೆ ಬೇರೆ ಕಡೆ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮದೇ ಭಾಗದಲ್ಲಿ ನೀವು ಒಂದು ಕೆಲಸ ಮಾಡಿಸೋ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರು ಕೇಳಿದೆ. ಆದರೆ ಅವ್ರ ಉತ್ತರ ಏನಿತ್ತು ಅದು ಸ್ಯಾಟಿಸ್ಫ್ಯಾಕ್ಟರಿ ಇರಲಿಲ್ಲ. ಆದರೆ ನಾನೇ ನನ್ನದೇ ಒಂದು ರಿಸರ್ಚ್ ಮಾಡಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ ಇರುತ್ತೆ, STPI ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ವತಿಯಿಂದ STP ನಿರ್ಮಾಣ ಆಗುತ್ತೆ. ಆದರೆ ಕೇಂದ್ರ ಸರ್ಕಾರದ ವತಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿನ ತನಕ ಒಂದು STP ಆಗಿಲ್ಲ. ಅದಕ್ಕೆ ನಮ್ಮ ಬೀದರ್ಗೆ ಒಂದು STP ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ನಾವು ಮಾಡಿದ್ದಾರೆ. ಕಂಪ್ನೀಸು, IT ಕಂಪ್ನೀಸ್ ಇಲ್ಲೇ ಬಂದು ನಮ್ಮ ಜನ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ ಇಲ್ಲೇ ಕೆಲಸ ಮಾಡುವ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು 100ಕ್ಕೆ 100 ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿ ನಾವು ಕೆಲಸ ಮಾಡ್ತೀವಿ ಅಂತಂಬುದು ಕೂಡ ನಾನು ನಿಮಗೆ ಹೇಳೋದಕ್ಕೆ ಬಯಸುತ್ತೇನೆ. ಅದ್ರ ಜೊತೆ ನನಗೆ ಈಗಾಗಲೇ ನಮ್ಮ ರಾಜಶೇಖರ್ ಬ್ರಾದರ್ ಸರ್ ಹೇಳಿದರು, ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸೋಮಶೇಖರ್ ಬ್ರಾದರ್ ಅವರು ಏನಿದ್ದಾರೆ ಅವರು ಕೂಡ ಇಡೀ ರಾಜ್ಯದಲ್ಲೇ ಎಲ್ಲಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಅವರು ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಅಂತ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಸಂಸದನಾಗಿದ್ದೀನಿ, ಇವರು ಎಲ್ಲಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಇವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅದು ಅಷ್ಟೇ ಅಲ್ಲ, ಅವ್ರು ಹೇಳ್ತಾ ಇದ್ರು ರಾಜಶೇಖರ್ ಬ್ರಾದರ್ ಚಿದ್ರಿ ಅವರೇ ಡೈರೆಕ್ಟರ್ ಅಂತ, ಅವರೇ ಗ್ರೌಂಡ್ ಮ್ಯಾನೇಜ್ಮೆಂಟು, ಗ್ರಾಸ್ ರೂಟ್ ಲೆವೆಲು ಎಲ್ಲ ಅವರೇ ಕೆಲಸ ಮಾಡ್ತಾರೆ. ಇವ್ರ ಪರಿವಾರದವರೇ ಅದಾರ. ಇವ್ರ ತಮ್ಮವ್ರಾಗಬೇಕು, ಇನ್ನೊಬ್ಬರು ಅವರು ತಂಗಿಯವರ ಅವ್ರ ಹಸ್ಬೆಂಡ್ ಆಗಬೇಕು. ಅದಕ್ಕೆ ಅವರಿಗೂ ಕೂಡ ನಾನು ಅವ್ರ ಪರಿವಾರಿಗೂ ಕೂಡ ಬ್ರಾದರ್ ಹಾಗೂ ಮಾಲ್ಗೆ ಪರಿವಾರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಈಗಾಗಲೇ ನೀವೇನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ PLD ಬ್ಯಾಂಕ್ ನೀವೇನು ಅಧ್ಯಕ್ಷ ಆಗಿದ್ದೀರಿ, ನೀವು ಒಳ್ಳೆ ರೀತಿಯಲ್ಲಿ ನೀವು ಸೇವೆ ಸಲ್ಲಿಸ್ತೀರಿ, ಕೆಲಸ ಮಾಡ್ತೀರಿ ಅಂತಂಬುದು ಕೂಡ ಪೂರ್ತಿ ನಂಬಿಕೆ ಇದೆ. ಯಾಕಂತಂದ್ರೆ ನೀವು PLD ಬ್ಯಾಂಕ್ನ ನೀವು ಅವಿರೋಧವಾಗಿ ನೀವು ಆಯ್ಕೆ ಆಗಿದ್ದೀರಿ. ಮತ್ತು
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವ ರೀತಿ ಟಫ್ ಚುನಾವಣೆ ನಡೀತು ಈ ಸಲ ಅಂತ ನಂಗೂ ಕೂಡ ಮಾಹಿತಿ ಇದೆ ಎಲ್ಲ ಕಡೆ. ಇದು ಅಷ್ಟೇ ಅಲ್ಲ, ನಾನು ನೋಡ್ತಾ ಬರ್ತಾ ಇದ್ದೀನಿ, ಡೇ ಬೈ ಡೇ ಯಾವುದೇ ಚುನಾವಣೆ ಇರ್ಬೋದು ಎಲ್ಲ ಭಾಳ ಟಫ್ ನಡೀತಾ ಇದೆ. ಸುಮಾರು ಒಂದು 5-10 ವರ್ಷ ಹಿಂದೆ ಈ ರೀತಿ ಯಾವುದೂ ಚುನಾವಣೆ ನಡೀತಾ ಇರಲಿಲ್ಲ. ಆದರೆ ಈಗ ನಾವು ನೋಡಿದಾಗ ಪ್ರತಿಯೊಂದು ಚುನಾವಣೆ ಇಷ್ಟು ಟಫ್ ನಡೀತಾ ಇದೆ, ನನಗೆ ಎಲ್ರಿಗೂ ಶಾಕ್ ಆಗ್ತದೆ. ಇದು ಸರ್ಕಾರಿ ನೌಕರ ಸಂಘ ಇರ್ಬೋದು, ಇವಾಗ ಮೊನ್ನೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆ ಕೂಡ ನಡೀತು. ಅಲ್ಲೂ ಕೂಡ ಇಲ್ಲಿ ತನಕ ಯಾವತ್ತೂ ಈ ರೀತಿ ಟಫ್ ಚುನಾವಣೆ ನಡೆದಿರಲಿಲ್ಲ. ಈ ಸಲ ಫಸ್ಟ್ ಟೈಮ್ ಈ ರೀತಿ ಟಫ್ ಚುನಾವಣೆ ನಡೀತಾ ಇದೆ. ಇವೆಲ್ಲ ಚುನಾವಣೆಗಳು ನೋಡೋದು ನಂಗೆ ಅನ್ಸೋದಾಕಿ ಡೇ ಬೈ ಡೇ ನಾವು ಎಷ್ಟು ಕಾಂಪಿಟೇಷನ್ ಆಯ್ತೋ ಅಷ್ಟು ನಮಗೆ ಒಳ್ಳೇದಾಯ್ತದೆ. ಯಾಕಂತಂದ್ರೆ ಎಷ್ಟು ಕಾಂಪಿಟೇಷನ್ ಹೆಚ್ಚಿಗೆ ಆಗತ್ತೆ ಅಷ್ಟು ನಮಗೂ ಕೂಡ ಜನಪ್ರತಿನಿಧಿಗಳಿಗೂ ಕೂಡ ಯಾರು ಆಯ್ಕೆ ಆಗ್ತಾರೆ ಅವರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಜವಾಬ್ದಾರಿ ಇರುತ್ತೆ, ಒಂದು ಹುಮ್ಮಸ್ ಇರುತ್ತೆ ಕೆಲಸ ಮಾಡ್ಲಿಕ್ಕೆ. ಅದಕ್ಕೂ ಎಷ್ಟು ಚುನಾವಣೆ ಟಫ್ ಆಯ್ತಾ ಅಷ್ಟು ನಮಗೂ ಕೂಡ ಚಲೋ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ನಾನು ಜಾಸ್ತಿ ಮಾತಾಡ್ಲಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಹೆಂಗ್ ನಮ್ ರಾಜ್ಕುಮಾರ್ ಮಾಳ್ಗಿ ಅವ್ರು ಅಂದ್ರು ಕಿ ನಮ್ಗೆ ಮಾತು ಬರಲ್ಲ ಅಂತ, ನನಗೂ ಜಾಸ್ತಿ ಏನು ಮಾತು ಬರಲ್ಲ. ನಾನು ಕೂಡ ಹೆಂಗೆ ಯಾವಾಗ ನಾನು ರಾಜಕೀಯದಲ್ಲಿ ನಾನು ಬಂದಿದ್ದೀನಿ ಆವಾಗಿನಿಂದ ಅವರು ಅದೇ ಅಂತಿದ್ರು. ನಾನು ಅವ್ರ ತರ ನಂಗೆ ಬೇಡ ಮಾತಾಡ್ಲಕ್ ಆಗಲ್ಲ, ಮಾತಾಡೋದು ಬೇಡನೇ ಅಂತಿದ್ದ. ಆದ್ರೆ ನೀವು 2 ನಿಮಿಷ ಮಾತಾಡ್ರಿ ಅಂತ ಅನ್ಕೋತ ನಾನು ಹಿಂಗೆ ಮಾತಾಡ್ಕೊತ ಇಲ್ಲಿನ ತನಕ ಬಂದೀನಿ. ಇನ್ನೂ ನನ್ನ ಮಾತಿನ ಅಷ್ಟೇನು ಪರ್ಫೆಕ್ಟ್ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅದೇ ಎಷ್ಟಾಯ್ತು ಅಷ್ಟು ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಷ್ಟಾಯ್ತು ಅಷ್ಟು ಶುದ್ಧ ಕನ್ನಡದಲ್ಲಿ ಮಾತಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಯಾವಾಗಲೂ ನಾನು ನೋಡ್ತೀನಿ ವೇದಿಕೆ ಮೇಲೆ ಯಾರು ಮಾತಾಡ್ತಾರೆ, ನಮ್ಮ ಬೀದರ್ ಕನ್ನಡನಾಗ ಯಾರು ಮಾತಾಡಲ್ಲ, ಎಲ್ಲರೂ ಒಂದು ಶುದ್ಧ ಬೆಂಗಳೂರು ಕನ್ನಡ ತರ ಮಾತಾಡ್ತಾರೆ. ಯಾಕಂದ್ರೆ ಬೆಂಗಳೂರದವರಿಗೆ ನಮ್ಮ ಕನ್ನಡ ಅರ್ಥ ಆಗೋದಿಲ್ಲ. ನಾನು ಬೆಂಗಳೂರಲ್ಲಿ ಓದ್ ಬರೆದಾಗ ನಾನು ಬಾಲ್ಕಿ ಕನ್ನಡ ಬೀದರ್ ಕನ್ನಡ ಮಾತಾಡಿದಾಗ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅದೇ ಬೀದರಲ್ಲಿ ನಾನು ನಮ್ಮ ಕನ್ನಡ ನಾವು ಬಳಸ್ಬೋದು. ಆದ್ರೆ ಅಲ್ಲಿ ಹೋಗಿದಾಗ ಅಥವಾ ರಾಜ್ಯ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಒಂದು ಶುದ್ಧ ಕನ್ನಡದಲ್ಲಿ ಮಾತಾಡ್ಬೇಕಾಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಆದ್ರೂ ಕೂಡ ನಾನು ಕೂಡ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ನಾನು ಬರ್ದಿದ್ದೀನಿ. ಅದಕ್ಕೆ ಶುದ್ಧ ಕನ್ನಡದಲ್ಲಿ ಮಾತಾಡ್ಬೇಕು ಅಂತಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಯಾವಾಗ್ಲೂ ಮನೆಯಲ್ಲಿ ಮಾತಾಡಿರೋದು ಬಾಲ್ಕಿ ಕನ್ನಡ, ಬೀದರ್ ಕನ್ನಡನೇ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮತ್ತೊಂದ್ಸಲ ಇವತ್ತಿನ ದಿವಸ ಎಲ್ಲ ನಮ್ಮ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಗಣ್ಯಮಾನ್ಯರಿಗೂ, ಇಲ್ಲಿ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಗಣ್ಯಮಾನ್ಯರಿಗೂ ಹಾಗೂ ನಮ್ಮ ನಾಗಶೆಟ್ಟಿ ಸರು ಕೂಡ ಬಹಳಷ್ಟು ಯಾವಾಗಲೂ ಡೇ ಆ್ಯಂಡ್ ನೈಟ್ ಅವರು ಕೆಲಸ ಮಾಡ್ತಾರೆ. ಅವರೇ ನನಗೆ ಸ್ಟಾರ್ಟಿಂಗಲ್ಲಿ ನಾವು ಭೇಟಿಯಾಗದ ಅವರೇ ಹೇಳಿದ್ರು ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತ. ಇದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಮ್ಮ ಪರಿವಾರಕ್ಕೆ ಅವರು ಭಾಳ ಒಂದು ದೊಡ್ಡ ಶಕ್ತಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಅವ್ರು ಯಾವಾಗಲೂ ಹಗಲ ರಾತ್ರಿ ಅವರು ದುಡಿತಾರೆ ಹಾಗೂ ಮನಸ್ಸಿನಿಂದ ಅವರು ಕೆಲಸ ಮಾಡ್ತಾರೆ. ಅದಕ್ಕೆ ಅವರಿಗೂ ಕೂಡ ನಾನು ವಿಶೇಷವಾಗಿ ನನ್ನ ಅಭಿನಂದನೆಗಳು ಹಾಗೂ ನಾನು ಧನ್ಯವಾದ ತಿಳಿಸ್ತಾ, ಹಾಗೂ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಮಾತಾಡ್ಬೇಕಂದ್ರೆ ನೌಕರದಾರ ಸಮಸ್ಯೆ ನೂರಾರು ಅವ ಮನೆಗೂ ಬಯಸ್ಕೊತಾನೆ ಮತ್ತು ಆಫೀಸ್ದಾಗೂ ಬಯಸ್ಕೊತಾನೆ. ಇದು ಪ್ರಾಕ್ಟಿಕಲ್. ಭಾಳಷ್ಟು ಸಮಸ್ಯೆ ಅವ. ಆದ್ರೆ ಒಂದು ನಮ್ಮ ಕಿಸ್ಮತಿಗೆ ಏನದ ಅಂದ್ರೆ ಪ್ರತಿ ಜಿಲ್ಲೆದಾಗ ಎಲ್ಲಿ ಭೀ ಹೋಗ್ರಿ ನೀವು ಉಸ್ತುವಾರಿ ಸಚಿವರು ಅವ್ರದ್ದು ಏನು ಸಿಸ್ಟಮ್ ಅದ ಎಲ್ಲ ಕೊಟ್ಟರೆ ಟ್ರಾನ್ಸ್ಫರ್ ಆಯ್ತಾ, ನಮ್ಮಲ್ಲಿ ಅದು ಆಗಲ್ಲ. ಅದು ಒಂದು ಗ್ರೇಟೆಸ್ಟ್ ಇದು ಅದ. ನಿಮ್ಗೆ ಯಾರಿಗೆ ಗೊತ್ತದ, ನಾವು ಬೆಂಗಳೂರದಾಗ ನೋಡ್ತಾ ಇದು ಒಂದು ದೊಡ್ಡ ದಂಧೆ ಅದ ಸರ್ಕಾರಿ ನೌಕರರು. ಆದರೆ ಇಲ್ಲಿ ಸಾಹೇಬ್ರು ಯಾರು ನಿಷ್ಠಾವಂತನ ಯಾವ ಇದು ಅನ ಯಾವ್ದಾರ ಬಲ್ ಒಂದು 5 ರೂಪಾಯಿ ಯಾವಾರು ತಗೊಂಡ್ರೆ ಹೇಳ್ರಿ, ನನ್ನ ಕಿವಿಗಾರ ಬಂದಿಲ್ಲ ಇಲ್ಲಿವರೆಗೆ. ಅವ್ರ ಸರ್ವಿಸ್ದಾಗೆ ನೋಡಿಲ್ಲ. 10-20 ವರ್ಷದಿಂದ ನೋಡ್ತೇನೆ ನಾನು. ಎಲ್ಲೆಲ್ಲ ಒಂದು ಸಿಂಗಲ್ ಇದು ವೇದಿಕೆ ಮೇಲೆ ಮಾತಾಡಬೇಕಲ್ಲ ನನಗೆ ಗೊತ್ತಿಲ್ಲ, ಅದು ನನಗೆ ಮಾತಾಡ್ಬೇಕನ್ಸದ ಆಡಿದೆ. ಇದು ಪ್ರಾಕ್ಟಿಕಲ್. ಯಾರ ಬಲ್ ಸಿಂಗಲ್ MP ಯಾವ್ದಾರ ಒಂದು ಖಂಡ್ರೆ ಸಾಹೇಬರು ಮುಂದಿನ ಕುಡಿ ಆಗಲಿ ಹಿಂದಿನ ಕುಡಿ ಆಗಲಿ ಎಲ್ಲರೂ ತಗೊಂಡ್ರೆ ಅಂದ್ರೆ ಅದು ನಮ್ಮ ಕಿವಿಗಾರ ಬಂದಿಲ್ಲ, ಇನ್ನು ಮುಂದಿನ ಬರಲ್ಲ. ಅದಕ್ಕೆ ಇಂಥ ಉಸ್ತುವಾರಿ ಮಿನಿಸ್ಟರ್ ಸಿಕ್ಕಿ ನಾವು ಪುಣ್ಯವಂತರಿದ್ದೀವಿ ಕಷ್ಟಪಟ್ಟು. ಇದ್ರ ಜೊತೆಯಲ್ಲಿ RTI ಕಾರ್ಯಕರ್ತರದು ಮತ್ತೊಂದು ಸ್ವಲ್ಪ ಬ್ಲ್ಯಾಕ್ ಮೇಲರ್ಸ್ ಇದ್ದಾರೆ. ಸರ್ಕಾರಿ ನೌಕರರು ಸಿಕ್ಕಾಕ್ಸಿ ಬ್ಲ್ಯಾಕ್ ಮೇಲ್ ಮಾಡೋಂಥ ಜನ ಭೀ ಇದ್ದಾರೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ನಮ್ಮ ನೌಕರದವ್ರು ಏನೋ ಒಂದು ತಪ್ಪು ಮಾಡ್ದ, ಇಲ್ಲ ಮ್ಯಾಗಿನ ಅಧಿಕಾರಿ ಹೇಳಿದ್ರು ಭೀ ತಪ್ಪು ಮಾಡ್ದ, ಅಂಥ ಸಿಚುವೇಶನ್ದಾಗ ಅವನಿಗೆ ಸಿಕ್ಕಾಕ್ಸಿ ಅವನಿಗೆ ಕಷ್ಟ ಕೊಡೋರು ಭೀ ಜನ ಭಾಳ ಇದ್ದಾರೆ. ಅದಕ್ಕೆ ಅವಕ್ಕೆಲ್ಲಕ ಅಂತೇಳಿ ಇದು ಸಂಘಟನೆ ಅದ. ಅದಕ್ಕೆಲ್ಲಕ ನಾವು ಫಸ್ಟ್ ಕರೆಕ್ಟಾಗಿದ್ದೇವಲ್ಲ, ಯಾವನಿಗೆ ಹೆದರೇ ಜರುತ್ತಿಲ್ಲ. ನೌಕರದವ್ರು ಇದೊಂದು ಮೈಂಡ್ ಫೀಡ್ ಮಾಡ್ಕೋಬೇಕು. ನಾವು ಕರೆಕ್ಟಾಗಿ ಮಾಡಿದ್ರೆ ಯಾವುದೇ ಕೆಲಸಕ್ಕೆ ಯಾವುದೇ ಇದಕ್ಕೆ
ನಮ್ಮಲ್ಲಿ ನಮ್ಮ ಲೀಡರ್ಸು ನಮ್ಮ ಇದ್ರವರು ಯಾರು ಅಂತ ನಮ್ಮ ಡಿಸ್ಟಿಕ್ದಾಗ ನಾನು ನೋಡಪಟ್ಟು ಬೇರೆ ಡಿಸ್ಟಿಕ್ದಾಗ ಇದ್ದಾರೇನು ಕರೆಕ್ಟ್ ಮಾಡೋರಿಗೆ ಎಂಪ್ಲಾಯೀಸಿಗೆ ಯಾರು ಯಾವ ಲೀಡರು ತೊಂದರೆ ಕೊಡೋಂಥವ್ರು ಯಾರೂ ಇಲ್ಲ. ಅದ್ರೊಳಗೆ ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಾಹೇಬರು ಅವ್ರದ್ದು ಎಷ್ಟು ಪರಿಗಣನೆ ಮಾಡಿದ್ರು ಕಮ್ಮದ ವರ್ಕರ್ ಇದ್ದವನಿಗೆ ಅವ್ರ ಬಲ್ಲ 100% ಅವ್ರು ನೋಡ್ತಾರೆ, ಅವ್ರದ್ದು ಇದು ಮಾಡ್ತಾರೆ, ಕರೆಕ್ಟ್ ಮಾಡೋದ್ರೆ ಅದು ಇನ್ನು ಅವ್ರದವ್ರ ಜವಾಬ್ದಾರಿ ಅವ್ರದ್ದು. ನಾವು ಸರ್ಕಾರಿ ನೌಕರದಾರ ಪ್ರಾಬ್ಲಮ್ ಸರ ಇನ್ನು ಭಾಳ. ಮತ್ತು ಇಲ್ಲಿ ನಮ್ಮಲ್ಲಿ ಏನದ ಹೊರಗಡೆ ನೌಕರರು ಬಂದರೂ ಒಂದು ಇರಕ್ಕೆ ಫೆಸಿಲಿಟಿ ಇಲ್ಲ ಸರ್. ಅದು ಭಾಳ ನೆಸರಿ ಅದ. ಅದಕ್ಕೆ ತಮ್ಮ ಸದರದಾಗ ಅದು ಆಗಲಿ ಅಂತೇಳಿ ಇವತ್ತು ನಮ್ಗೆ ಈ ಮಂದಿ ನಡಬೇಕು ಒಂದು ಜವಾನ್ ಕೊಡ್ರಿ ಅಂತೇಳಿ ನಮ್ಮದೊಂದು ಆಸೆ ಅದ. ಈಗ ಭವನ ಅದ, ಭವನ ಸ್ವಲ್ಪ ರಿಮನ್ಯುರೇಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋದ ಇದು. ಅದಕ್ಕೆ ನಿಮ್ಮ ಸದರದಾಗ ನಿಮ್ಮ ಫಂಡಿಂಗ್ದಾಗ ಆಗಲಿ ಅಂತ ನಾವು ಇವರೆಲ್ಲರ ಪರವಾಗಿ ನಾನೇ ಕೇಳ್ಕೊತೀನಿ. ಅದೇನು ಯಾರಿಗೂ ಕೇಳಿಲ್ಲ. ಮುಂದಿನ ದಿನಗಳು ಬರ್ತಕ್ಕಂಥ ದಿನಗಳಲ್ಲಿ ನೀವು ಎಲ್ಲಕ್ಕಿಂತ ಚಿಕ್ಕವರು ಓಟ್ ಹಾಕ್ಲತ್ತರ, MP ಸಾಬ್ರಿಗೆ ಓಟ್ ಹಾಕ್ಲತ್ತರ, ಎಲ್ಲರೂ ಏನು ಹೇಳ್ಯಾರ ಎಲ್ಲಕ್ಕಿಂತ ಚಿಕ್ಕವ್ರ ಎಕ್ಸ್ಪೀರಿಯನ್ಸ್ ಇಲ್ಲ. 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಸೈಡ್ ಹೊಡೆದಾರ. 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಸೈಡ್ ಹೊಡೆದಾರ. ಬರೀ ಫಸ್ಟ್ ಡೇ ಎಂಟ್ರಿ ಆದಾಗ ನೀವು ಸ್ಪೀಚ್ ಕೇಳ್ರಿ ಯಾರ ತೆಗೆದು ಯಾವ ಬಿ MP ಮಾತಾಡಲ್ಲ. ನಮ್ಮ ಕಲ್ಯಾಣ ಕರ್ನಾಟಕ ಕಡೆದು, ಇಲ್ಲಿಂದ ಯಂಗ್ ಜನ್ರೇಷನ್ ಕಡೆದು. ಅದಕ್ಕೆ ನಾಲೆಜ್ ಇಂಪಾರ್ಟೆಂಟ್, ಕಳ್ಕಳಿ ಮನಸ್ಸಿರ್ಬೇಕು ಒಳಗಿಂದ ಎದಿತ್ತು ಅಂದ್ರೆ ತಾನೇ ಬರ್ತದೆಲ್ಲ. ಅದಕ್ಕೆ ಆ ಕಳ್ಕಳಿ ಇದು ಅವ್ರ ಫ್ಯಾಮಿಲಿದಾಗ ಬೇದ, ಅವ್ರ ಹತ್ರನೂ ಅದ. ಮುಂದಿನ ದಿನಗಳದಾಗ ನಿಮ್ಮೆಲ್ಲರ ಪರವಾಗಿ ಅವ್ರು ನಿಲ್ತಾರ. 100% ಈ ನೌಕರರ ಭವನಕ್ಕೆ ಮತ್ತು PLD ಬ್ಯಾಂಕಿಗೆ ಏನಾರ ಅವ್ರ ಬಲ್ಲಿ ಸವಲತ್ತುಗಳಿದ್ರೆ ಅವ್ರು ನಮಗೆ ಒದಗಿಸ್ಕೊಡ್ತಾರ ಅಂತೇಳಿ ನಮಗೆ ವಿಶ್ವಾಸ. BCM ಸೋಷಲ್ ಫರು ಡೈಲಿ ಎದ್ರೆ ಜನ ಬರ್ತಾ ಇರ್ತಾರೆ. ಅಲ್ಲಿಂದ ಆಫೀಸರ್ಸ್ ನೀವು ಯಾವುದೇ ಯೋಜನೆಗಳು ವುಮೆನ್ಸ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ರಿ ಮತ್ತು ಯಾವ ಸರ್ಕಾರಿ ನೌಕರರ ಇಲಾಖೆದಾಗೂ ಸರ್ಕಾರದಾಗ ಕೂತಿ ನೀವೇನು ಯೋಜನೆ ಮಾಡ್ತೀರಿ ಇಂಪ್ಲಿಮೆಂಟೇಷನ್ ಏನಿರ್ತದ ಪ್ರತಿಯೊಂದು ಮನೆಗೆ ಮುಟ್ಸೋ ಕೆಲಸ ನಮ್ಮ ಸರ್ಕಾರಿ ನೌಕರರು ಮಾಡ್ತಾರೆ. ಏನೇನು ನೀವು ಚಾರ್ಟ್ ಔಟ್ ಹಾಕ್ಕೊಡ್ತೀರಿ ಅದು 100% ಇದು ಮಾಡ್ತಾರೆ. ಅದಕ್ಕೆ ನಮ್ಮದು ಏನಾರ ತಕ್ಲೀಫ್ ಇದ್ರೆ ನೀವು ಕೇಳ್ಬೇಕಂತೇಳಿ ನಾವು ನೌಕರರ ಪರವಾಗಿ ನಾನು ಡೈರೆಕ್ಟ್ ಕೇಳ್ಕೊತೀನಿ 100 ಸಾರಿ. ಹೀಗಾಗಿ ಇವತ್ತು ತಮ್ಮೆಲ್ಲರ ಪರವಾಗಿ ಅವ್ರು ಇಲ್ಲಿಗೆ ಬಂದರ ಅದಕ್ಕೆ ಬೀದರ್ ಜಿಲ್ಲಾ ನೌಕರರ ಸಂಘದ ವತಿಯಿಂದ ಟೋಟಲ್ 15,000 ನೌಕರರು ಇದ್ದರು ಸರ್ ಇಲ್ಲಿ ಬೀದರ್ ಜಿಲ್ಲೆದ. ಪ್ರತಿಯೊಬ್ಬರದ್ದು ಹೆಂಗೆ ಒಂದೊಂದು ಫ್ಯಾಮಿಲಿದ ಪ್ರಾಬ್ಲಮ್ ಇರ್ತದೆ, ಅದು ಸರ್ಕಾರ ನೌಕರರದ ಒಂದೊಂದೇ ಪ್ರಾಬ್ಲಮ್ಮು. ಅದಕ್ಕೆ ಪ್ರತಿಯೊಂದು ಇಂಡಿವಿಜುವಲ್ ಪ್ರಾಬ್ಲಮ್ ಏನು ಸಾಲ್ವ್ ಮಾಡೋಕ್ಕಾಗಲ್ಲ. ಅದು ಸಾರ್ವಜನಿಕ ಏನವ ಇದು ಪೆನ್ಷನ್ ಯೋಜನೆ ಅನ್ರಿ, ಮತ್ತು ರಿಟೈರ್ಡ್ ಆದವ್ರಿಗೆ ಏನೇನೋ ಇಮಿಡಿಯೇಟ್ ಪೆನ್ಷನ್ ಒದಗಿಸೋಂಥದ್ದಾಗಲಿ, ಇಮಿಡಿಯೇಟ್ ರಿಟೈರ್ಡ್ ಆದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂದು ವರ್ಷ ಆದರೂ ಪೆನ್ಷನ್ ಆಗಲ್ಲ. ಏನು ಅಲ್ಲಿಂದ ಏನು ಸಿಚುವೇಶನ್ ಗೊತ್ತಿಲ್ಲ. ಅದಕ್ಕೆ ಈ ಕಾನೂನಾತ್ಮಕವಾಗಿ ಅದಕ್ಕೆ ಏನೇನು ಹೆಲ್ಪ್ ಮಾಡ್ಬೋದು, ಏನೇನು ಇದು ಮಾಡ್ಬೋದು, ತಾವು ಸಂಸದರು ಆಗಿದ್ದೀರಿ. ಮುಂದಿನ ದಿನಗಳಾದ ತಮಗೆಲ್ಲರ ಮುಂದೆ ಚಾನ್ಸ್ ಸಿಕ್ಕರೆ ಅದ್ರ ಬಗ್ಗೆ ಸ್ವಲ್ಪ ಪರಿಗಣನೆ ಮಾಡಿ ಸ್ಟಡಿ ಮಾಡಿ ಅದಕ್ಕೆ ಒಂದು ಸೂಕ್ತ ದಾರಿ ಮಾಡಿಕೊಡ್ಬೇಕಂತೇಳಿ ಆಮೇಲೆ ಪರವಾಗಿ ನಾನು ಸಾಹೇಬ್ರಿಗೆ ಕೇಳ್ಕೊತೀನಿ. ಸಾಹೇಬರು ಹೆಂಗೆ ಎನರ್ಜೆಟಿಕರ ಮುಂದಿನ ಇನ್ನೂ 1 ವರ್ಷ ಆಯ್ತು ಸರ್ ಈಗ ಎಲೆಕ್ಷನ್ ಆಗಿ 8 ತಿಂಗಳಾಯಿತು. 5 ವರ್ಷ ಇರ್ತದಲ್ಲ ಟೋಟಲ್. ಇನ್ನೂ ಇಷ್ಟು 4 ವರ್ಷ ಇದು ಇರ್ತದೆ. ಒಂದೊಂದು ದಿನ ನೀವು ಅವ್ರ ಜರ್ನಿ ಇದು ನೀವು ಇಂಡಿವಿಜುವಲ್ ನೋಡಿರಲ್ಲ ಗೊತ್ತಿಲ್ಲ. ನಾನು ಪರ್ಸನಲಿ ನೋಡೀನಿ. ಭಾಳ ಡೆಡಿಕೇಟೇಷನ್ ಆಗಿ ವರ್ಕ್ ಮಾಡ್ತಾರೆ. ಮಾತಾಡೋಕೆ ಬರಲ್ಲ ಅಂತ ಹೇಳಿದ್ರಲ್ಲ, ಭಾಳ ಇಂಪ್ರೂವ್ ಆಗ್ಯದ ಸರ್. ಭಾಳ ಅಂದ್ರೆ ಭಾಳ. ನಾವು ಫಸ್ಟ್ ಭಾಷಣ ಭೀ ಕೇಳಿದೆವು 371 ಬಗ್ಗೆ ಸ್ವಲ್ಪ ಕುಂದುಕೊರತೆಗಳವ ನಮ್ಮಲ್ಲಿ. 371 ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕದ ಏನು ಸಮಸ್ಯೆ ಅದ ಅಂದ್ರೆ ಸೆಲೆಕ್ಷನ್ ಪ್ರೊಸೀಜರ್ದಾಗ ಭಾಳ ಸಿಸ್ಟಮ್ ಅದು ಇದು ಅದ ಸರ್. ಅದ್ರ ಬಗ್ಗೆ ತಮಗೆ ಗಮನಕ್ಕದನ್ನೆಲ್ಲ ಗೊತ್ತಿಲ್ಲ. ಕರ್ನಾಟಕ ಸ್ಟೇಟ್ದಾಗ ಇದು 371 ಅದ. 371 ಫಸ್ಟ್ ತೆಗೆದು ಕರ್ನಾಟಕ ಬೇರೆ ಕಲ್ಯಾಣ ಕರ್ನಾಟಕ ತೆಗೆದು ಆಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಅದಕ್ಕೆ ನಮ್ಮದು ಉದ್ದೇಶ ಏನದ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂದ್ರೆ ಒಂದು ರಿಸರ್ವೇಷನ್ ಅದ. ಫಸ್ಟ್ ಸ್ಟೇಟ್ದಾಗ ತೆಗೀರಿ, ಆಮೇಲೆ ಕಲ್ಯಾಣ ಕರ್ನಾಟಕದವ್ರಿಗೆ ಕೊಡ್ರಿ ಅಂತದ. ಅದಕ್ಕೇನಾಯ್ತು ಪರ್ಸೆಂಟೇಜ್ ಒಂದು 4% ಕಮ್ಮಿ ಇದ್ರೂ ಭೀ
ನಮ್ಮದು 371 ಜಾಸ್ತಿ ಜನ ಸೆಲೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಮತ್ತು ನೌಕರದಾರ ನಮ್ಮಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ನಮ್ಮಲ್ಲಿ ಗ್ರೂಪ್ ಸಿದವ್ರಿದ್ರೆ 80% ಇರ್ತದೆ. ಅದು ಕಡೆ 8% ಇದ್ದಿದ್ರಾಗ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಲ್ಲ. ಇನ್ನು ಕೆಲವೊಂದು ಕಮಿಷನರೇಟ್ ಡಿಪಾರ್ಟ್ಮೆಂಟ್ದಾಗ ಕೊಟ್ಟಿದ್ದಾರೆ, ಬಟ್ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗಿಲ್ಲ. ಅದು ಕೋರ್ಟ್ ಮ್ಯಾಟ್ರು ಇದೆ, ಸ್ವಲ್ಪ ಬೇರೆ ಬೇರೆ ಕಡೆ ಸಮಸ್ಯೆನೂ ನಡೆದ. ಅದಕ್ಕೆ ಇವೆಲ್ಲನೂ ತಾವು ಮನಪೂರ್ವಕ ಇದು ಮಾಡಿಕೊಂಡು ಸ್ವಲ್ಪ ನಮ್ಮ ಬಗ್ಗೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಬಗ್ಗೆ ಇಲ್ಲಿನ ಜನರ ಬಗ್ಗೆ ಕಾಳಜಿ ವಹಿಸಿ ಅದನ್ನು ಕೇಳಬೇಕಂತೇಳಿ ಮನವಿ ಮಾಡ್ಕೊತೀನಿ. ಏಳಿಗೆಗಾಗಿ ಹಲವಾರು ಯೋಜನೆಗಳನ್ನು ಹಾಕೊಂಡು ನೌಕರ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಏಕೈಕ ಅತ್ಯಂತ ನೌಕರರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಷಡಾಕ್ಷರಿ ಸರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಮಾನ್ಯರೇ, ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಕಿರಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಸಾಹೇಬರು ನೀವೆಲ್ಲರೂ ನೋಡಿದಿರಿ. ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರು ಮಾಡ್ತಕ್ಕಂಥ ಕಾರ್ಯ, ಅವ್ರು ಮಾಡ್ತಕ್ಕಂಥ ಜನಸೇವೆ, ಜನರಿಗೆ ಕೊಡ್ತಕ್ಕಂಥ ಸಮಯ, ಅವರ ನಿಟ್ಟಿನಲ್ಲಿ ಅವರ ದಾರಿಯಲ್ಲಿ ಮುಂದೆ ಸಾಗ್ತಕ್ಕಂಥ ನಮ್ಮ ಸಂಸದರು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಭಾರತ ದೇಶದಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಅತ್ಯಂತ ಕಿರಿಯ ಸಂಸದರು ಅಂತೇಳಿ ನೆಗ್ಗಳಿಕೆ ಇದೆಲ್ಲ, ಅದು ನೀವೆಲ್ಲರೂ ಜೋರಾಗಿ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾನೆ. ಆದ್ಮೇಲೆ ನಾನು ನಮ್ಮ ಸಂಸದರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರ್, ನಮ್ಮ ನೌಕರರಲ್ಲಿ ಅನೇಕ ಸಮಸ್ಯೆಗಳಿವೆ. ಇವತ್ತು 5 ವರ್ಷ ಮಟ್ಟಿಗೆ MLA ಆಗಲಿ ಸಂಸದರಾಗಲಿ 5 ವರ್ಷ ಆದ ನಂತರ ಅವರ ಕುಟುಂಬಕ್ಕೆ ಅವರಿಗೆ ಪಿಂಚಣಿ ವ್ಯವಸ್ಥೆ ಇದೆ ಸರ್. ಆದರೆ ನಮ್ಮ ಸರ್ಕಾರಿ ನೌಕರಿಗೆ ಇತ್ತೀಚೆಗೆ ನಾವು NPS ನಲ್ಲಿ ಒಳಪಟ್ಟಿದ್ದೇವೆ ಸರ್, ನಮಗೆ ಪಿಂಚಣಿ ಬರ್ತಾ ಇಲ್ಲ. ತಾವು ಸಂಸದರಿದ್ರಿ, ನೀವು ಸಂಸತ್ತಿನಲ್ಲಿ ನಮ್ಮ ನೌಕರರ ಪರವಾಗಿ ಈ NPS ಅನ್ನು ಹೋಗಲಾಡಿಸಿ OPS ಜಾರಿ ಮಾಡುವ ಮುಖಾಂತರ ತಾವು ಧ್ವನಿಯಾಗಿ ನೌಕರರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಸಮಸ್ತ ಬೀದರ್ ಜಿಲ್ಲೆಯ ರಾಜ್ಯ ನೌಕರರ ಪರವಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೇನೆ. ಇವತ್ತು ನಮ್ಮ ನೌಕರರಿಗೆ, ಅದರಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ದಿನನಿತ್ಯ ಅನೇಕ ಕೆಲಸ ಕಾರ್ಯಗಳಲ್ಲಿ ನಾವು ಪಾಠ ಬೋಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್. ಅನೇಕ ಆನ್ಲೈನ್ ಕೆಲಸಗಳು ದಿನನಿತ್ಯ 1 ಗಂಟೆಯಲ್ಲಿ 10 ಸಮಸ್ಯೆಗಳು ಬರ್ತಾ ಇವೆ. ಮುಖ್ಯ ಗುರುಗಳಿಗಂತೂ ಕೂಡ್ಲಕ್ಕ ಸಾಧ್ಯನೇ ಆಗ್ತಾ ಇಲ್ಲ. ತಾವು ಈ ಕಡೆ ಕೂಡ ಗಮನವಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ, ಅಂದರೆ ನಾನು ಹೇಳೋದಿಷ್ಟೇ, ನಮ್ಮ ಶಿಕ್ಷಕರಿಗೆ ಹೊರೆಯಾಗಲಾರದ ರೀತಿಯಲ್ಲಿ ಶಿಕ್ಷಕರಿಗೆ ಮುಕ್ತವಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಬೋಧನೆ ಮಾಡುವಾಗ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಮನವೊಲಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಈಗಾಗಲೇ ನಾವು ಕಳೆದ ಕೆಲವೊಂದು ದಿನಗಳ ಹಿಂದೆ ಗ್ರಾಮಾಡಳಿತಾಧಿಕಾರಿಗಳು ಸ್ಟ್ರೈಕಿಗೆ ಕುಂತಿದ್ರು ಸರ್. ತಮಗೂ ಕೂಡ ಗೊತ್ತಿರಬಹುದು. ನೀವು ಸರ್ಕಾರ ಹಾಕಿರ್ತಕ್ಕಂಥ ಯೋಜನೆಗಳನ್ನು ಜನರ ಮಟ್ಟಿಗೆ ಒಯ್ದು ಆ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮುಡಿಸ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಾರೆ ಅಂದ್ರೆ ನಮ್ಮ ಕಾರ್ಯಾಂಗ ಮಾಡ್ತದೆ, ನೌಕರಸ್ಥರು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂತ ನೌಕರರಿಗೆ ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಮೂಲ ಸೌಕರ್ಯಗಳ ಕೊರತೆ ಇದೆ ಸರ್. ಅವರು ತಮ್ಮ ಜೇಬಿನಿಂದ ಈ ಹಳ್ಳಿಗಳಲ್ಲಿ ಹೋದಾಗ ಅವರಿಗೆ ಕೂಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಸರ್. ಅವರಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅವರಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕೋಣೆ, ಒಂದು ಆಫೀಸು, ಒಂದು ಟೇಬಲು, ಒಂದು ಕುರ್ಚಿ, ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಮೊಬೈಲು, ಅದರಲ್ಲಿ ಆ್ಯಪ್ಗಳಿವೆ ಸರ್. ಒಂದು 17-27 ಆ್ಯಪ್ಗಳಿವೆ ಅಂತೆ. ಅವರು ಪ್ರತಿದಿನ ಆ ಆ್ಯಪ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅವ್ರ ಜೇಬಿನಿಂದ ಆ ದುಡ್ಡು ಹೋಗ್ತಾ ಇದೆ ಸರ್. ದಯಮಾಡಿ ತಾವು ಕೂಡ ಮುಖ್ಯಮಂತ್ರಿಗಳಲ್ಲಿ ಈ ವಿಷಯದ ಬಗ್ಗೆ ಮನವಿ ಮಾಡಿ ಅವರಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಖಂಡ್ರೆಯವರ ಕುಟುಂಬದ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ
ನಮ್ಮ ಗಡಿ ಭಾಗದ ಜನರ ಸಮಸ್ಯೆಗಳು ಅಂತ ಬಂದರೆ ಪರಿಹಾರ ಅಂತ ಕಂಡುಕೊಳ್ಳುವ ಏಕೈಕ ಕುಟುಂಬ ಅಂದರೆ ಅದು ಖಂಡ್ರೆ ಪರಿವಾರ ಅಂದರೆ ಅದು ತಪ್ಪಾಗಲಾರದು. ಮೊದಲಿಗೆ ಶ್ರೀ ಭೀಮಣ್ಣ ಖಂಡ್ರೆಯವರು ಹೈದರಾಬಾದ್ ನಿಜಾಮರಿಂದ ಹಂಚಿ ಹರಿದು ಹೋಗಿದ್ದ ನಮ್ಮ ಗಡಿ ಭಾಗವನ್ನು ಒಂದುಗೂಡಿಸುವುದಕ್ಕಾಗಿ ಅವಿರತವಾಗಿ ಶ್ರಮಿಸಿದ್ದಾರೆ. ಅವರ ಈ ಕಾರ್ಯದಿಂದಾಗಿ ಇಂದು ಕಲ್ಯಾಣ ಕರ್ನಾಟಕ ಎನ್ನುವಂತಹ ಒಂದು ಸುಂದರವಾದ ಕರ್ನಾಟಕದಲ್ಲಿ ಸೇರುವುದಕ್ಕೆ ಕಾರಣೀಕರ್ತವಾಗಿದೆ. ಶ್ರೀ ಭೀಮಣ್ಣ ಖಂಡ್ರೆ ಸರ್ ಅವರು ಗಡಿ ಭಾಗದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಮತ್ತು ಹೆಣ್ಣು ಮಕ್ಕಳು ಓದುವುದೇ ತಪ್ಪು ಎಂದು ಹೇಳುವಂತಹ ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸಿ ನಿರ್ಮಿಸಿ ತೋರಿಸಿದಂತಹ ಶ್ಲಾಘನೀಯ ಕೀರ್ತಿಯು ಅವರ ಪಾಲಿಗೆ ಸೇರುತ್ತದೆ. ಇನ್ನು ನಮ್ಮ ಬೀದರಿನ ಹುಲಿ ಅಂತ ಯಾರನ್ನ ಕರಿತೀವಿ ಅಂತ ನಾನು ವಿಶೇಷವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ನಮ್ಮ ಬೀದರಿನ ಉಸ್ತುವಾರಿ ಸಚಿವರು ಸಹ ಅವರೇ. ಅವರ ಘರ್ಜನೆಯನ್ನು ನಾವು ವಿಧಾನಸಭೆಯಲ್ಲಿ ನೋಡಬಹುದು. ಅಂತಹ ಘರ್ಜನೆಯನ್ನು ನಾವು ಮುಂದಿನ ನಮ್ಮ ಮುಖ್ಯಮಂತ್ರಿಯ ಧ್ವನಿಯಲ್ಲಿ ಕೇಳಬೇಕೆನ್ನುವುದು ನಮ್ಮೆಲ್ಲರ ಆಸೆ ಕನಸು ಸಹ ಆಗಿದೆ ಸರ್. ಇವರಿಬ್ಬರ ಗರಡಿಯಲ್ಲಿ ಬೆಳೆದಂತಹ ಅವರ ಮುದ್ದಿನ ಕೂಸೆ ಶ್ರೀ ಸಾಗರ್ ಖಂಡ್ರೆಯವರು ಅವರ ಕನಸಿನ ಬೀದರಿಗೆ ನಮ್ಮೆಲ್ಲರ ನೆಚ್ಚಿನ ಮುಂದಿನ ನಾಯಕನನ್ನು ತಯಾರು ಮಾಡಿ ನಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. ಕೇವಲ 26 ವರ್ಷ ವಯಸ್ಸಿನ ಯುವಕರಾಗಿದ್ದರೂ ಸಹ ಭಾರತದ ಭಾಗ್ಯರೇಖೆಯನ್ನೇ ಬದಲಾಯಿಸುವಂತಹ ಸಂಸತ್ತಿನ ಸದಸ್ಯರಾಗಿರುವುದು ಇಂದಿನ ಯುವಕರಿಗೆ ಮಾದರಿಯಾಗಿದೆ. ಅಂಥ ಯುವಕರ ಕಣ್ಮಣಿಯಾಗಿರುವಂತಹ ಶ್ರೀ ಸಾಗರ್ ಖಂಡ್ರೆಯವರು ಸಂಸತ್ತಿನಲ್ಲಿ ಮಾತಾಡುವಾಗ ಪ್ರಶ್ನೆ ಕೇಳುವಾಗ ಯಾವ ವಿಷಯದ ಬಗ್ಗೆ ಕೇಳಬಹುದು ಅನ್ನುವಂತಹ ಕುತೂಹಲ ನನ್ನಲ್ಲಿಯೂ ಸಹ ಇತ್ತು ಸರ್. ಆದರೆ ಮೊಟ್ಟ ಮೊದಲ ಬಾರಿಗೆ ಗಡಿ ಭಾಗದ ಜನರು ಯುವಕರು ಬೇರೆ ಬೇರೆ ರಾಜ್ಯಗಳಿಗೆ ಉದ್ಯೋಗಕ್ಕಾಗಿ ತಮ್ಮ ಮನೆಗಳನ್ನು ಬಿಟ್ಟು ಹೋಗುವುದರ ಬಗ್ಗೆ ಚಿಂತಿಸಿ ಅವರು ಕೇಳಿದ ಪ್ರಶ್ನೆಯೇ ಕಲ್ಯಾಣ ಕರ್ನಾಟಕದ ಯುವಕರ ಉದ್ಯೋಗವಾಗಿತ್ತು ಗೆಳೆಯರೆ. ಅಂತಹ ಮಹಾನ್ ಯುವ ನೇತಾರರ ನಮ್ಮ ಬೀದರಿನ ಧ್ವನಿಯಾಗಿ ಸಂಸತ್ತಿನಲ್ಲಿ ಮಾತಾಡುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ನಿಮ್ಮ ಮುಂದಿನ ಕಾರ್ಯಕಾಲದಲ್ಲಿ ಬೀದರ್ ಒಂದು ಉನ್ನತಿಯನ್ನು ಕಾಣುತ್ತದೆ ಎನ್ನುವ ಭರವಸೆ ನಮಗಿದೆ ಸರ್. ನಿಮ್ಮ ಒಂದು ಮಾದರಿ ಜಿಲ್ಲೆಯಾಗಿ ಏರ್ಪಡಿಸಿ ನಿಮ್ಮ ಭವಿಷ್ಯದಲ್ಲಿ ಉನ್ನತವಾದಂತಹ ಶಿಖರವನ್ನು ನೀವು ತಲುಪಬೇಕೆನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ಇನ್ನು ನಮ್ಮ ಮುಂದಿನ ನಾಯಕರಾದಂತಹ PND ಬ್ಯಾಂಕಿನ ಅಧ್ಯಕ್ಷರಾಗಿರುವ ಶ್ರೀಯುತ ರಾಜ್ಕುಮಾರ್ ಮಾಳ್ಗೆಯವರು ಭವಿಷ್ಯದಲ್ಲಿ ನೀನೇನಾದರೂ ಬದಲಾವಣೆ ಬಯಸುವುದಿದ್ದರೆ ಅದು ನಿನ್ನಿಂದಲೇ ಆರಂಭವಾಗಬೇಕು ಎನ್ನುವ ಮಾತನ್ನು ಅವರು ನನಗೆ ಸದಾ ಹೇಳ್ತಿರ್ತಾರೆ. ಅದು ಅವರ ಆಸೆಯೂ ಕೂಡ ಆಗಿದೆ. ನಿಮ್ಮಿಂದ 4 ಜನರಿಗೆ ಉಪಯೋಗವಾಗಬೇಕು, ನಿಮ್ಮನ್ನು ನೋಡಿ 10 ಜನರು ಪ್ರೋತ್ಸಾಹಿತರಾಗಬೇಕು ಎಂದು ಹಲವು ಸಾರಿ ಹೇಳುತ್ತಿರುತ್ತಾರೆ. ಅದು ಹೇಗೆ ಎನ್ನುವ ಪ್ರಶ್ನೆ ನನ್ನಲ್ಲಿ ಮೂಡಿದಾಗ ಅವರು ನಿರ್ಮಿಸಿದ್ದೇ ಮಾಸ್ಟಿಫ್ ಸೆಲೆಕ್ಟ್ ಮತ್ತು ಈಗಲ್ನಂತಹ ಹೋಟೆಲ್ಗಳನ್ನು. ಅರೆ, ಈ ಹೋಟೆಲ್ ನಿರ್ಮಿಸುವುದರಿಂದ ಯುವಕರಿಗೇನು ಲಾಭ ಎನ್ನುವ ಪ್ರಶ್ನೆ ಮೂಡಿದಾಗ ನಮ್ಮ ನಗರದ ಅನೇಕ ಬಡ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವುದರಲ್ಲಿ ಅದು ಕಾರಣೀಕರ್ತವಾಯಿತು. ಅವರ ಜೀವನೋಪಾಯಕ್ಕೆ ದಾರಿದೀಪವಾಯಿತು. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ 500 ಜನರು ಇಂದು ಈ ಹೋಟೆಲಿನಿಂದ ತಮ್ಮ ಉದ್ಯೋಗವನ್ನು ಸಂಪಾದಿಸಿಕೊಳ್ಳುತ್ತಿದ್ದಾರೆ. ಇನ್ನು ಅವರ ಸಮಾಜ ಸೇವೆಗೆ ಹಿಡಿದ ಕೈಗನ್ನಡಿ ಎಂದರೆ ಮತ್ತು ಜನರು ಅವರು ಜನರ ಮೇಲೆ ಇಟ್ಟಿರುವ ಪ್ರೀತಿಗೆ ಕನ್ನಡಿ ಎಂದರೆ ಅವರ ಅವಿರೋಧ ಆಯ್ಕೆಯಾಗಿದೆ. 40 ವರ್ಷದ ಇತಿಹಾಸದಲ್ಲಿ ಸಹಕಾರಿ ಬ್ಯಾಂಕಿನ ಮೊಟ್ಟ ಮೊದಲ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಶ್ರೀಯುತ ರಾಜ್ಕುಮಾರ್ ಮಾಳ್ಗೆಯವರು. ಯಾರ ಮುಂದೆಯೂ ತಲೆ ತಗ್ಗಿಸದ ವ್ಯಕ್ತಿ ಯಾರ ಮುಂದೆ ಆದರೂ ಮಗುವಾಗಿ ನಿಲ್ಲುತ್ತಾರೆಂದರೆ ಅದು ಕೇವಲ ಶ್ರೀ ರಾಜಶೇಖರ್ ಬಿರಾದರ್ ನಮ್ಮ ಅಣ್ಣನ ಮುಂದೆ ಮಾತ್ರ. ಅದು ಹೇಗೆ ಅಂದರೆ ಅಂತಹ ಮಾತೃ ಹೃದಯಿ ಕರುಣಾಮಯಿ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ.
ಇಲ್ಲಿವರೆಗೂ ಅವರ ಹತ್ತಿರ ಬಂದಂಥ ಯಾವ ವ್ಯಕ್ತಿಯೂ ಬರಿಗೈಲಿ ಹೋಗಿಲ್ಲ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಹೆಣ್ಣು ಮಕ್ಕಳ ಸಬಲೀಕರಣದ ಬಗ್ಗೆ ಬಹಳ ಜನ ಮಾತಾಡ್ತಿರ್ತಾರೆ. ಹೆಣ್ಣು ಮಕ್ಕಳು ಸಬಲರಾಗಬೇಕು, ಹೊರಗಡೆ ಬರಬೇಕು, ಕೆಲಸ ಮಾಡಬೇಕು ಅಂತ. ಅದನ್ನು ತಮ್ಮ ಮನೆಯಿಂದಲೇ ಆರಂಭಿಸಬೇಕು ಅನ್ನುವಂತಹ ಮೊಟ್ಟ ಮೊದಲ ಆಲೋಚನೆ ಬರೋದು ಮೇ ಬಿ ಕೆಲವೇ ಜನರಿಗೆ ಅನಿಸುತ್ತೆ. ಅಂಥದ್ರಲ್ಲಿ ಮೊದಲನೇ ಅವರು ನಮ್ಮ ಅಣ್ಣ ಅಂತ ಅನಿಸುತ್ತೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಓದಮ್ಮ, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೋಬೇಕು, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಬೇಕು ಅಂತ. ಅವ್ರು ಹೇಳದೇ ಇದ್ದಿದ್ರೆ ಬಹುಶಃ ಈ ದಿನ ಇಲ್ಲಿ ಬಂದು ಈ ರೀತಿ ಮಾತಾಡೋದಕ್ಕೆ ನನ್ನಿಂದ ಅಂತೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಯು ಅಣ್ಣ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಪ್ರೊಟೆಕ್ಟರ್ಸ್. ಮತ್ತು ನನ್ನ ಹೆಣ್ಮಕ್ಳು ಬೆಳೀತಾ ಹೋದರೆ ಗಂಡಸರಿಗೆ ಸಹಿಸೋಕ್ಕಾಗಲ್ಲ ಅಂತ ತುಂಬ ಹಳೆ ಕಾಲದ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ ನನಗೆ. ಆದರೆ ಆ ಮಾತು ಸುಳ್ಳು ಅಂತ ಈ ದಿನ ಇಲ್ಲಿ ನಿಂತು ಹೇಳೋದಕ್ಕೆ ನನಗೆ ಗರ್ವ ಆಗ್ತಾ ಇದೆ. ಯಾಕೆಂದರೆ ನನ್ನ ಜೀವನದ 2 ಆಧಾರ ಸ್ತಂಭಗಳು ಅಂದರೆ ಒಂದು ನಮ್ಮ ಅಣ್ಣ, ಇನ್ನೊಂದು ನಮ್ಮ ಯಜಮಾನರು ರಾಜ್ಕುಮಾರ್ ಮಾಳಿಗೆ ಅವರು. ಅವರ ಸಹಕಾರದಿಂದಲೇ ನಾನು ಈ ದಿನ ಏನೇ ಕಲಿತಿದ್ದರೂ ಸಹ ಅದು ಅವರಿಂದಲೇ, ಅವರಿಗೇ ಅರ್ಪಣೆಯನ್ನು ಈ ಮಾತುಗಳ ಮೂಲಕ ಅರ್ಪಿಸುತ್ತೇನೆ. ನಾನು ನಿಮ್ಮ ಮುಂದಿನ ಜೀವನದ ಎಲ್ಲ ಆಸೆ ಕನಸುಗಳಿಗೆ ದೋಣಿ ದೀಪವಾಗಿ ಇಬ್ಬರು ಅಣ್ಣಂದಿರು ಹೆಲ್ಪ್ ಆಗಲಿ ಅಂತ ನಾನು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.